ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರುಚರಿತಾಸೇಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ಸುಮಾರು ದಿನಗಳಾಯಿತು ವಿಡಿಯೋ ಬಿಟ್ಟಿಲ್ಲ, ಕ್ಷಮೆ ಇರಲಿ. ಕಾರಣ ಬಹುದಿನಗಳ ಒಂದು ಆಶಾ ಗೋಪುರ, ಒಂದು ಪ್ರಾರ್ಥನಾ ಮಂದಿರ ಕಟ್ಟಿಸ್ಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ವಿ. ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಾವು ಅಂದ್ಕೊಂಡಿದ್ದಕ್ಕಿಂತನೂ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮ ಆಯಿತು. ಇದರ ಜೊತೆ ಸುಮಾರು ಅದ್ಭುತಗಳು ಈ ಒಂದು ಸನ್ನಿಧಾನದಲ್ಲಿ ನಡೆದಿವೆ. ಮತ್ತು ಮುಂದಿನ ದಿನಗಳಲ್ಲಿ ಯಾವ ಥರ ಇಲ್ಲಿ ಡೆವಲಪ್ಮೆಂಟ್ಸ್ ಇರುತ್ತೆ, ಏನು ಇಲ್ಲಿ ನಡೆಯುತ್ತೆ, ಇಲ್ಲಿ ಬರೋದರಿಂದ ಆಗುವಂಥ ಫಲಗಳೇನು, ಅವುಗಳನ್ನೆಲ್ಲ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಮತ್ತು ಏನಪ್ಪ ವಿಶೇಷತೆ ಅಂತಂದರೆ ಒಂದಲ್ಲ ಎರಡಲ್ಲ ಸುಮಾರು ಮಿರಾಕಲ್ಗಳು ನಡೆದಿವೆ. ಆ ಒಂದೊಂದು ಮಿರಾಕಲ್ನ ನಿಮಗೆ ಹೇಳ್ತಾ ಬರ್ತೀನಿ ನಾನು. ಸೊ ಪ್ರಥಮವಾಗಿ ಮನುಷ್ಯನಿಗೆ ಆಸೆಗಳಿರಬೇಕು, ದುರಾಸೆ ಇರಬಾರ್ದು. ಸೊ ನನಗೆ ಒಂದು ದುರಾಸೆ ಇತ್ತು. ಏನಪ್ಪ ಅಂತಂದರೆ ಇಷ್ಟೆಲ್ಲ ಬಂದಿದೆ ನಮ್ಮ ಮನೆಯಲ್ಲಿ. ಸ್ವಾಮಿ ಸಮರ್ಥರ ಪಾದುಕೆ ಇದೆ, ದತ್ತ ಮಹಾರಾಜರ ವಿಗ್ರಹ ಇದೆ, ಶ್ರೀಚಕ್ರ ಬಂದಿದೆ. ಎಷ್ಟೊಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿಗಳು ನಮ್ಮ ಮನೆಗೆ, ಅಂದರೆ ನಮ್ಮ ಪ್ರಾರ್ಥನಾ ಹಾಲ್ಗೆ ಬಂದು ಸೇರಿವೆ. ಸೊ ಇದ್ರ ಜೊತೆ ಇನ್ನೊಂದು ಏನಿತ್ತಪ್ಪ ನನಗೆ ಆಸೆ ಅಂದರೆ, ಗಾಣಗಾಪುರದಲ್ಲಿ ಇರ್ತಕ್ಕಂತಹ ಹೆಂಗೆ ಇವಾಗ ದತ್ತ ಮಹಾರಾಜರ ಮುಂದೆ ನಿರ್ಗುಣ ಪಾದುಕೆಗಳಿದೆಯೋ ಆ ಥರದ್ದು ನಿರ್ಗುಣ ಪಾದುಕೆಗಳು ಬರಬೇಕು ಅನ್ನೋದು ನನಗೆ ತುಂಬ ಅಂದರೆ ತುಂಬ ಆಸೆ ಇತ್ತು. ಇದ್ರ ಜೊತೆ ಆ ಪಾದುಕೆಗಳಿಗೆ ಪ್ರತಿದಿನ ಕೇಸರ ಲೇಪನ ಮಾಡೋದು, ಹೀಗೆಲ್ಲ ಒಂದು ಥಾಟ್ಸ್ ಮನಸ್ಸಲ್ಲಿತ್ತು. ಸೊ ಅದು ಅಷ್ಟೇ ಆಸೆ, ಇನ್ನು ಯಾವಾಗ ಆಗತ್ತಪ್ಪ ಅಂತ ಸುಮ್ಮನೆ ಇದ್ದೆ. ಬಟ್ ಇಲ್ಲಿ ಏನಾಯಿತು ಅಂತಂದರೆ, ಸುರೇಶ್ ಅಂಥೇಳಿ ನಮ್ಮ ಅವರು ಸಾಯಿಬಾಬಾ ಡಿವೋಟಿ ಅವರು ನಮಗೆ ಇಲ್ಲಿ ಒಂದು ಫಂಕ್ಷನಲ್ಲಿ ದತ್ತಾತ್ರೇಯ ಒಂದು ಫಂಕ್ಷನ್ ಇರುತ್ತೆ ಬೆಂಗಳೂರಲ್ಲಿ, ಅಲ್ಲಿ ಭೇಟಿ ಆಗ್ತಾರೆ, ತುಂಬ ಪರಿಚಯ ಆಗ್ತಾರೆ. ಸೊ ಇದೆಲ್ಲ ಆದಮೇಲೆ ಅವರ ಮನೆಯಲ್ಲಿ ಕೃಷ್ಣ ಅನ್ನೋ ಒಂದು ಊರು, ಅದು ಎಲ್ಲಿದೆ ಅಂದರೆ ಬಹುಶಃ ತಮಿಳ್ನಾಡಲ್ಲೇನೋ ಇದೆ, ರಾಯಚೂರು ಪಕ್ಕದಲ್ಲಿ ಇದೆ ಅದು ಕೃಷ್ಣ ಅಂತ. ಅಲ್ಲಿ ಕೃಷ್ಣ ಅನ್ನೋ ನದಿ ದಂಡೆ ಮೇಲೆ ದತ್ತಕ್ಷೇತ್ರ, ಅಂದರೆ ನರಸಿಂಹ ಸರಸ್ವತಿ ಸ್ವಾಮಿಗಳು ಗುರುಗಳು ಅಲ್ಲಿ ಬಂದು ಅನುಷ್ಠಾನ ಮಾಡುವಂಥ ಅದೊಂದು ಜಾಗ. ಅಲ್ಲಿ ಆ ನದಿಯಲ್ಲಿ ನೀವು ಕೈ ಹಾಕಿ ಕಲ್ಲು ಎತ್ತಿದಾಗ ಆಲ್ಮೋಸ್ಟ್ ಆಲ್ ಎಲ್ಲ ಕಲ್ಲುಗಳು, ಅಲ್ಲಿರ್ತಕ್ಕಂಥ ಎಲ್ಲ ಕಲ್ಲುಗಳು ಕೂಡ ಈಗ ಗಂಡಕಿ ನದಿಯಲ್ಲಿ ಯಾವ ಥರ ಸಾಲಿಗ್ರಾಮಗಳು ಸಿಗ್ತಾವೋ ಆ ಥರ ಪಾದುಕೆ ಆಕಾರದಲ್ಲೇ ಅಲ್ಲಿ ಕಲ್ಲುಗಳು ಸಿಗ್ತವೆ. ಇದು ನನಗಂತೂ ಗೊತ್ತಿರಲಿಲ್ಲ. ಸೊ ಹೀಗಿರುವಾಗ ಏನಾಗೋಗುತ್ತೆ, ಅವ್ರ ಮನೆಯಲ್ಲಿ ಸುಮಾರು ಅಲ್ಲಿಂದ ಕಲ್ಲುಗಳನ್ನು ತಂದಿರ್ತಾರೆ. ಅವರು ನನಗೇನೋ ಹೇಳ್ತಾರೆ, ಏನಂತ, ಇಲ್ಲ ಸಂತೋಷ್ ಸರ್, ಪಾದುಕೆ ನಮ್ಮ ಮನೆಯಲ್ಲಿ ಒಂದು ಜೊತೆ ಪಾದುಕೆ ಇದೆ, ತಂದು ಕೊಡ್ತೀನಿ. ನನಗೆ ಗೊತ್ತಿಲ್ಲ ಇದು. ಒಂದು ಜೊತೆ ಪಾದುಕೆ ತಂದು ಕೊಡ್ತಾರೆ ಅಂತಂದ್ರೆ ಅರ್ಥ ಏನು ಅಂತಂದರೆ, ಅವತ್ತು ಪೂಜೆ ದಿವಸ ತರ್ತಾರೆ, ಮತ್ತು ಮುಗಿಸ್ಕೊಂಡು ಅದನ್ನು ತೊಗೊಂಡೋಗ್ತಾರೆ ಅನ್ನೋದು ಒಂದು ಆ ಥರ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅವರು ತೊಗೊಂಡು ಬಂದಿರೋ ಸಮಯ ಏನು ಗೊತ್ತಾ, ಜನವರಿ 1ನೇ ತಾರೀಕು ನರಸಿಂಹ ಸರಸ್ವತಿಗಳ ಜನ್ಮದ ದಿನ. ಅವತ್ತು ಬೆಳಗಿನ ಜಾವ 4:22 ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಪಾದುಕೆಯನ್ನು ತಗೊಂಡು ನಮ್ಮ ಮನೆಗೆ ಬರ್ತಾರೆ. ಬಂದು ಆ ಪಾದುಕೆಯನ್ನು ನಾನು ಕೊಡ್ತಾರೆ.
ಸೊ ಆ ಪಾದುಕೆಯನ್ನು ಕೊಟ್ಟ ತಕ್ಷಣ ನನಗೆ ಒಂಥರ ಶಾಕ್ ಹೊಡೆದಂಗೆ ಆಗುತ್ತೆ. ಇದು ಆ ಪಾದುಕೆ. ನಾನು ಕೇಳಿದೆ ಅವರಿಗೆ, ಇದು ಏನು ಮಾಡೋದು? ಇಲ್ಲ ಸಂತೋಷಣ್ಣ, ಇದು ನಿಮಗೇನೆ ಕೊಟ್ಟಿದ್ದು ಅಂತೇಳಿ. ನನಗೆ ಎಷ್ಟು ಅದು ಖುಷಿಯಾಗೋಯ್ತು ಅಂದರೆ, ಅದು ಸ್ವರ್ಗವೇ ಧರೆಗಿಳಿದು ಬಂದಂಗಿತ್ತು ನನಗೆ. ಯಾಕಂದರೆ ಫಸ್ಟ್ ಆಫ್ ಆಲು ಇಲ್ಲಿ ಬರೋಂಥ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಅಂತಾನೆ ಈ ಒಂದು ಪ್ರಾರ್ಥನಾ ಹಾಲ್ ಓಪನಿಂಗ್ ಮಾಡಿದ್ದೀವಿ. ಅದು ಫಸ್ಟ್ ಬಾಲಲ್ಲೇ 6 ಅಂದಂಗಿತ್ತು ಆ ಒಂದು ಸೀನು. ಬಟ್ ಅಲ್ಲಿಗೆ ಅದು ನಮಗೆ ಕೊಟ್ಟರು ಆ ಪಾದುಕೆನ. ಅದೇ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮ ಮನೆಯಿಂದ ಅದನ್ನು ತೊಗೊಂಡು ಹೋಗಿ ನಾವೇನು ಮಾಡ್ತೀವಿ, ಇದಕ್ಕೆ ಪ್ರಾರ್ಥನಾ ಹಾಲಿಗೆ ತೊಗೊಂಡೋಗ್ತೀವಿ. ಪ್ರಾರ್ಥನಾ ಹಾಲಿಗೆ ತೊಗೊಂಡು ಹೋಗುವಾಗ ದತ್ತಾತ್ರೇಯ ವಿಗ್ರಹ ಮತ್ತು ಸ್ವಾಮಿ ಸಮರ್ಥರ ಪಾದುಕೆ ಇವುಗಳನ್ನೆಲ್ಲ ತೊಗೊಂಡು ಹೋಗಿ ಅಲ್ಲಿ ಇಡ್ತೀವಿ. ಅಂದರೆ ಆ ಒಂದು ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲೇ ತೊಗೊಂಡೋಗಿ ಇಡಬೇಕು ಅಂತ ಇರುತ್ತೆ. ತೊಗೊಂಡೋಗಿ ಇಡ್ತೀವಿ. ಈ ಸುರೇಶ್ ಅವರಿಗೆ ಏನಪ್ಪ ಅಂತಂದರೆ ಒಂದು ಸ್ವಲ್ಪ ಅವರಿಗೆ ಧಾರ್ಮಿಕ ದಾರಿಯಲ್ಲಿ ತುಂಬಾ ಟಚ್ ಇದೆ ಅವ್ರಿಗೆ. ಅವರು ಒಂದು ಪ್ಲ್ಯಾನೆಟ್, ಒಂದು ಗ್ರಹ ತೋರಿಸ್ತಾರೆ ಆಕಾಶದಲ್ಲಿ. ಒಂದೇ ಒಂದು ನಕ್ಷತ್ರ ಕೂಡ ಇರಲ್ಲ. ಅವತ್ತು ಗುರುಗ್ರಹ, ಒಂದು ಗುರುಗ್ರಹದ ದರ್ಶನ ಅವತ್ತು ನಾವು ಓಪ್ನಿಂಗ್ ಮಾಡೋ ದಿವಸ. ಏನು ಹೇಳ್ಬೋದು ರೀ ಅದ್ರ ಬಗ್ಗೆ? ಯಪ್ಪ ಸ್ವಾಮಿ ಭಗವಂತ, ಜನ್ಮ ಪಾವನ ಅನ್ನಿಸ್ಬಿಡ್ತು ರೀ ಅವತ್ತು. ಅದು ಏನು ಅದಕ್ಕೆ ಹೇಳ್ಬೋದು? ಬಟ್ ಗ್ರೇಟೆಸ್ಟು ಮಿರಾಕಲ್ಲು. 5 ಗಂಟೆ 4 ಗಂಟೆ 50 ನಿಮಿಷ ಏನೋ ನಾವು ಎಲ್ಲ ವಿಗ್ರಹಗಳನ್ನು ಎಲ್ಲ ತೊಗೊಂಡೋಗಿ ಶಂಖನಾದದ ಮುಖಾಂತರ ತೊಗೊಂಡೋಗಿ ಅಲ್ಲಿ ನಾವು ಆ ದತ್ತ ಮಹಾರಾಜರ ಎಲ್ಲ ಪ್ರತಿಯೊಂದು ವಿಗ್ರಹ ಪಾದುಕೆಗಳನ್ನು ಇಡ್ತೀವಿ. ಒಂದು ನಮ್ಮ ಕೆಳಗಡೆ ಫ್ಲೋರಲ್ಲಿ ಒಂದು ನಾಯಿ ಇದೆ, ಗೋಲ್ಡನ್ ಕಲರ್ ನಾಯಿ. ಅದು ಯಾವ ಥರ ಬಂತು ಅಂದರೆ ಅಲ್ಲಿ ಬಂದು ಸಿಕ್ಕಾಪಟ್ಟೆ ಕೂಗಿ ಈ ಮೈ ದಡವಿ ಹೋಯಿತು. ನಾವು ಆ ಕ್ಷಣ ನಾಯಿ ಅಂದರೆ ಬಟ್ ನಮ್ಮ ಹತ್ರ ಬಿಕಾಸ್ ಇದನ್ನಿಲ್ಲ, ವೀಡಿಯೋಸು ನಮಗೆ ಮಾಡ್ಕೊಳ್ಳೋಂಥ ಆ ಥಾಟ್ಸೇ ಬರಲಿಲ್ಲ ರೀ. ಅದು ನಮ್ಮ ಮಿಸ್ಟೇಕ್ ಆಯ್ತದು. ಅವೆಲ್ಲ ಘಟನೆಗಳನ್ನು ನಾವು ವಿಡಿಯೋ ಮಾಡ್ಕೋಬೇಕಾಗಿತ್ತು. ಸೊ ಬಟ್ ಆಗಲಿಲ್ಲ. ಅದು ಮೈಂಡ್ಸೆಟ್ಟಿಂದ ಹೊರಟೇ ಹೋಗ್ಬಿಡ್ತದೆ ನಾವು ಮಾಡಬೇಕು ಅನ್ನೋದು. ಬಟ್ ಅದ್ಭುತವಾಗಿತ್ತು ರಿಯಲಿ. ಎಷ್ಟು ಆ ಒಂದು ಕ್ಷಣ ನನ್ನ ಜೀವನದಲ್ಲಿ ಎಂದು ಮರೆಯೋಕ್ಕಾಗಲ್ಲ. ಆ ನಾಯಿ ಬಂದು ಕಾಲನ್ನು ಮುಂದೆ ಚಾಚಿ ಕೂತ್ಕೊಂಡಿರೋದು, ನಾವು ಆ ನಾಯಿಗೆ ಅರಿಶಿನ ಕುಂಕುಮ ಮತ್ತು ಗಂಧವನ್ನು ಹಚ್ಚಿ ಅದರ ಕಾಲು ತೊಳೆದು ಅದನ್ನು ನಮಸ್ಕಾರ ಮಾಡಿರೋ ಒಂದೊಂದು ಕ್ಷಣ, ಇಟ್ಸ್ ಅಲ್ಟಿಮೇಟ್. ಅದು ಬಹುಶಃ ಆ ಸ್ವಾಮಿ ಸಮರ್ಥರು ದತ್ತ ಮಹಾರಾಜರು ನನಗೆ ಕೊಟ್ಟಿರ್ತಕ್ಕಂಥ ಒಂದು ಫಲ ಅದು. ಸೊ ಇಲ್ಲಿ ಏನಾಗೋಗುತ್ತೆ, ಒಂದು ಥಾಟ್ಸ್ ಪಾಸ್ ಆಗುತ್ತೆ ಮೈಂಡಲ್ಲಿ ಜಪಕ್ಕೆ ಕೂತ್ಕೊಂಡಾಗ. ಏನಂತಂದರೆ ಆ ಪಾದುಕೆಯನ್ನು ದತ್ತ ಮಹಾರಾಜರದ್ದು ತುಂಬ ಚಿಕ್ಕದಿದೆ. ಈ ಒಂದು ಕಾಲು ಇಂಚೇನೋ ಇದೆ ಅದು ಪಾದುಕೆ. ಅದು ಹೈಟ್ ಬೇಕಲ್ವಾ? ನೋಡಿ, ಮಿರಾಕಲ್ ಅಂದರೆ ಯಾವ ಥರ ಥಾಟ್ಸ್ ಪಾಸ್ ಆಗುತ್ತೆ ಅಂದರೆ 1 ಸೆಕೆಂಡು ಯೋಚನೆ ಮಾಡಬೇಕು. ಇದು ಯಾವ ಥರ ನಡೆಯೋಕ್ಕೆ ಸಾಧ್ಯ? ಇದು ನಾನು ಜಪಕ್ಕೆ ಕೂತ್ಕೊಂಡಿದ್ದೀನಿ, ಒಂದು ಜಸ್ಟು ಆ ಥಾಟ್ಸ್ ಪಾಸ್ ಆಗುತ್ತೆ. ಏನಂತಂದರೆ ಹೈಟ್ ಬೇಕದು ಪಾದಕ್ಕೆ. ಹೈಟ್ ಬೇಕು ಅಂತಂದರೆ ಏನೋ ಯಾವುದೋ ಒಂದು ಕಲ್ಲು ತಂದು ಅದನ್ನು ಪ್ರತಿಷ್ಠಾಪನೆ ಮಾಡೋಕ್ಕಾಗಲ್ಲ. ಅದು ಹೈಲಿ ಇಂಪಾಸಿಬಲ್, ಅದು ಸಾಧ್ಯನೇ ಇಲ್ಲ. ಆವಾಗ ಥಾಟ್ಸ್ ಬಂದಿರೋದೇನು ಗೊತ್ತಾ? ನನ್ನ ಹತ್ರ ಇರತಕ್ಕಂಥ 108 ಸಾಲಿಗ್ರಾಮದ ಜೊತೆ 2 ಸಾಲಿಗ್ರಾಮ ಎಕ್ಸ್ಟ್ರಾ ಬಂದಿದೆ. ಅಂದರೆ 110 ಸಾಲಿಗ್ರಾಮ ಬಂದಿರೋದು ಟೋಟಲ್. 2 ಸಾಲಿಗ್ರಾಮ ಅವರು ಎಕ್ಸ್ಟ್ರಾ ಕಳಿಸಿದ್ದಾರೆ. ಆ 2 ಸಾಲಿಗ್ರಾಮದ ಮೇಲೆ ಫಸ್ಟು 2 ಸಾಲಿಗ್ರಾಮ ಇಟ್ಟು ಅದರ ಮೇಲೆ ಆ ಪಾದುಕೆನ ಇಡುವಂಥ ಥಾಟ್ಸ್ ಬಂದಾಗ ಹ್ಯಾಟ್ಸ್ ಆಫ್ ಅನ್ನಿಸ್ತು ರೀ. ಜೀವನ ಇದು ಎಲ್ಲ ಮನುಷ್ಯನಿಗೆ ಬರುವಂಥದ್ದು ಥಾಟ್ಸ್ ಅಲ್ಲ ಇದು. ಬಟ್ ಇನ್ನೊಂದು ಏನಂದರೆ, ನೀವು ನಮ್ಮ ದೇವಸ್ಥಾನ ನೋಡಿದ್ರೆ ವಿಚಿತ್ರ ಅನಿಸುತ್ತೆ. ಅದು ಪ್ರಾರ್ಥನಾ ಹಾಲ್ ನೋಡಿದ್ರೆ ದತ್ತಾತ್ರೇಯ ವಿಗ್ರಹದ ಮೇಲೆ ಶ್ರೀಚಕ್ರ ಇದೆ. ಎಲ್ಲರೂ ಒಂದು ಕ್ವಶನ್ ಕೇಳಿದ್ರು ನನಗೆ, ಯಾಕೆ ಈ ಥರ? ನನಗೂ ಗೊತ್ತಿಲ್ಲ. ಅದು ನನಗೂ ಕೂಡ ಇನ್ನೂವರೆಗೂ ನನಗೆ ಉತ್ತರ ಸಿಕ್ಕಿಲ್ಲ.
ಬಟ್ ಬಿಕಾಸ್ ಮುಂದಿನ ದಿನಗಳಲ್ಲಿ ಯಾಕೆ ಅನ್ನೋದು ನನಗೆ ಉತ್ತರ ಸಿಕ್ಕರೆ ನಾನು ಖಂಡಿತವಾಗಿಯೂ ಅದ್ರ ಬಗ್ಗೆ ನಾನು ಕೇಳಿರ್ತಕ್ಕಂಥ ಜನರಿಗೆ ಅದನ್ನು ಉತ್ತರ ಕೊಡ್ಬೋದು. ಬಟ್ ನಿಮಗೆ ಬಹುಶಃ ನಾಳೆ ದಿನ ನಾನು ಅದನ್ನು ನನ್ನ ದೇವಸ್ಥಾನ ಮತ್ತು ಸ್ವಾಮಿ ಸಮರ್ಥರ ದೇವಸ್ಥಾನ ಅದು ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಆಗಿದೆ. ಮತ್ತು ಇನ್ನು ಮುಂದೆ ಪ್ರತಿ ಗುರುವಾರ ಇಲ್ಲಿ ಯಥಾಶಕ್ತಿ ಸಾಯಂಕಾಲ ಒಂದು ಪ್ರಾರ್ಥನೆ ಆದಮೇಲೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ಕೇಸರಿ ಬಾತು ಅಥವಾ ಏನೇ ಒಂದು ಪ್ರಸಾದವನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಖಂಡಿತವಾಗಿಯೂ ನಾವು ಎಷ್ಟೇ ಕಾರ್ಯಕ್ರಮನ ಕಡಿಮೆ ಮಾಡ್ಕೋಬೇಕು ಅಂತ ಅಂದ್ಕೊತೀವೋ ನಾವು ಅಷ್ಟು ಜಾಸ್ತಿನೇ ಆಗುತ್ತೆ. ಅದು ಅವ್ರದ್ದು ಒಂದು ಮಿರಾಕಲ್, ಅದು ದತ್ತ ಮಹಾರಾಜರ ಒಂದು ಪವಾಡ. ಹೀಗಿರುವಾಗ ಏನೇ ಬರಲಿ ಅದನ್ನು ಎದುರಿಸೋದು ಮಾಡೋದು ಅದು ದತ್ತ ಸಂಕಲ್ಪ ಅನ್ಕೋಬೋದು. ಸೊ ಇಂಥ ಮಿರಾಕಲ್ಗಳು ತುಂಬಾ ಅಂದರೆ ತುಂಬ ಇದೆ. ಅದು ಒಂದಲ್ಲ ಎರಡಲ್ಲ, ಎಷ್ಟೋ ಮಿರಾಕಲ್ಗಳಿದೆ. ಆ ಎಲ್ಲ ಮಿರಾಕಲ್ಗಳನ್ನು ನಿಮ್ಮ ಹತ್ರ ಹೇಳ್ತೀನಿ. ನೀವು ಕೂಡ ಆ ಒಂದು ದತ್ತ ಮಹಾರಾಜರ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಆಗಲಿ, ನಮ್ಮ ಯೂಟ್ಯೂಬ್ ವ್ಯೂವರ್ಸ್ಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರೆಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕಷ್ಟ ಇದ್ದಿರೋರಿಗೆ, ನೋವಲ್ಲಿದ್ದಿರೋರಿಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಕಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ನನ್ನ ಎಕ್ಸ್ಪೀರಿಯನ್ಸ್, ನನ್ನ ದೇವಸ್ಥಾನದಲ್ಲಿ ನಡೆದ ಎಕ್ಸ್ಪೀರಿಯನ್ಸ್ನ ಮುಗಿಸ್ತಾ ಇದ್ದೀನಿ. ಗುರುದೇವ ದತ್ತ.